ಇವತ್ತ ವಿಧಾನಸೌಧದಾಗ ಬಜೆಟ್ ಮಂಡನೆ ಮಾಡಾಕ ಬರೋ ಹೊತ್ತಿಗೆ ಸಿಎಂ ಸಾಹೇಬ್ರ ಮುಖ ಸಪ್ಪಗಾಗಿತ್ತು ನೋಡ್ರಿ. ಉಡುಪಿ ಚಿಕ್ಕಮಗಳೂರು ಬೈ ಎಲೆಕ್ಷನ್ದಾಗ ಕೈ ಕಮಾಲ್ ನಡೆಸೈತಿ. ಸಿಎಂ ಸದಾನಂದ ಗೌಡರ ತವರು ಕ್ಷೇತ್ರದಾಗ ಬಿಜೆಪಿ ಬಾರ್ಲು ಬಿದ್ದೈತಿ. ಉಡುಪಿಯೊಳಗ ಇವತ್ತ ಬೀದಿಯೊಳಗ ಕಾಂಗ್ರೆಸ್ ಜೆಂಡಾ ಹರಡಿದ್ವು. ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕ್ಯಾಕಿ ಹೊಡೆದ್ರು. ಜಯಪ್ರಕಾಶ್ ಹೆಗಡೆ ಅಭಿಮಾನಿಗಳು ತಕ್ಕ ತಾಯಿ ಅಂತ ಕುಣಿದಾಡಿದ್ರು. ಉಪಸಮರದಾಗ ಗೆದ್ದಿರೋ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಹೊತ್ತು ಮೆರವಣಿಗೆ ಮಾಡಿದ್ರು. ಹೌದು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕೌಂಟಿಂಗು ಇವತ್ತ ಉಡುಪಿಯಾಗ ನಡೀತು. TF ಸ್ಕೂಲ್ ಮುಂಜಾನಿಂದ ಮೂರೂ ಪಕ್ಷದ ಕಾರ್ಯಕರ್ತರು ಹುರುಪ್ಲೆ ಜಮಾಯಿಸಿದ್ರು. ಆದ್ರ ಒಂದೊಂದು ಸುತ್ತಿನ ಮತ ಎಣಿಕೆ ಮುಗದಂಗ JDS ಮತ್ತು ಬಿಜೆಪಿ ಅವರು ತಣ್ಣಗಾಗಿದ್ರು. ಕಮಲ ಕ್ಯಾಂಡಿಡೇಟ್ ಸುನೀಲ್ ಕುಮಾರ್ ಅಂತೂ ಕೌಂಟಿಂಗ್ ಸೆಂಟರ್ ಹತ್ರ ಸುಳಿಲೇ ಇಲ್ಲ. ಆದ್ರ ಕೈ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ಕೌಂಟಿಂಗ್ ಶುರುವಾಗುವ ಹೊತ್ತಿಗೆ ಬಂದಿದ್ರು. ಕಡಿ ತನಕ ಇದ್ದು ಖುಷಿಲಿಂದ ಹೊರಬಂದ್ರು. ಕಾರ್ಯಕರ್ತರು ಕೂಡ ಗೆಲುವಿನ ಜೊತೆ ಹಂಚ್ಕೊಂಡ್ರು. ಇದು ಅನಿರೀಕ್ಷಿತ ಏನಲ್ಲ. ಯಾಕಂದ್ರೆ ಪ್ರಾರಂಭದಿಂದಲೇ ನಮಗೊಂದು ಅಭಿಪ್ರಾಯವನ್ನು ನಮ್ಮ ಪಕ್ಷದ ಕಾರ್ಯಕರ್ತರೇನು ಪ್ರಯತ್ನವನ್ನು ಮಾಡಿದ್ದಾರೆ, ಮತ್ತೆ ನಮ್ಮ ಮುಖಂಡರುಗಳೇನು ಬಂದು ಇಲ್ಲಿ ಕೂತು ನನ್ನ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ಅದು ಖಂಡಿತ ಚುನಾವಣೆ ಯಶಸ್ಸಿಗೆ ಕಾರಣ ಆಯ್ತು ಅಂತ ನಾನಂತೂ ಭಾವಿಸ್ತೇನೆ. ಒಟ್ಟು ಬೈ ಎಲೆಕ್ಷನ್ದಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ 3,98,723 ವೋಟ್ ಗಳಿಸ್ಯಾರ. ಇನ್ನು ಬಿಜೆಪಿ ಕ್ಯಾಂಡಿಡೇಟ್ ಸುನೀಲ್ ಕುಮಾರ್ಗ 3,52,999 ವೋಟ್ ಬಿದ್ದಾವು. JDS ಕ್ಯಾಂಡಿಡೇಟ್ ಭೋಜೇಗೌಡರು 72,080 ವೋಟ್ ತಗೊಂಡಾರ. ಒಟ್ಟು 45,724 ವೋಟ್ನಿಂದ ಕಾಂಗ್ರೆಸ್ ಗೆದ್ದು ಬಿಜೆಪಿಗೆ ಬರ್ಸಿಡಿಲು ಬಡದಂಗಾಗೈತಿ. ಕೌಂಟಿಂಗ್ ಮುಗಿದ ಕೂಡಲೇ ಚುನಾವಣಾಧಿಕಾರಿ MT ರೇಜು ಜಯಪ್ರಕಾಶ್ ಹೆಗಡೆ ಅವರಿಗೆ ಪ್ರಮಾಣ ಪತ್ರ ಕೊಟ್ಟರು. ಅಧಿಕೃತವಾಗಿ ಕಾಂಗ್ರೆಸ್ ಗೆದ್ದಿರೋದನ್ನ ಘೋಷಣೆ ಮಾಡಿದ್ರು. ಕಾನ್ಸ್ಟಿಟ್ಯೂನ್ಸಿಯಲ್ಲಿ 45,724 ಮತಗಳ ಮೆಜಾರಿಟಿಯಲ್ಲಿ ಶ್ರೀ ಜಯಪ್ರಕಾಶ್ ಹೆಗಡೆ ಅವರು ವಿಜೇತರಾಗಿದ್ದಾರೆ ಎಂದು ನಾನು ಘೋಷಿಸಿದ್ದೇನೆ. ಪ್ರಮಾಣ ಪತ್ರ ಪಡೆದಿಂದ ಜಯಪ್ರಕಾಶ್ ಹೆಗಡೆ ಮೆರವಣಿಗೆ ನಡೀತು. ತೆರೆದ ಗಾಡಿ ಒಳಗ ಸಿಟಿ ತುಂಬಾ ಸಂಚಾರ ಮಾಡಿ ಮಂದಿಗೆಲ್ಲ ಧನ್ಯವಾದ ಸಲ್ಲಿಸಿದ್ರು. ರಿಸಲ್ಟ್ ಅನೌನ್ಸ್ ಆಗುವ ಹೊತ್ತಿಗೆ ಚಿಕ್ಕಮಗಳೂರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಫುಲ್ ಜೋಶ್ನಾಗಿದ್ರು. ಬೀದಿಯೊಳಗ ಪಟಾಕಿ ಸಿಡಿಸಿ ಖುಷಿ ಪಟ್ರು. ಹೆಣ್ಮಕ್ಳು ಗಂಡಸೂರು ಅನ್ಲಾರ್ದ ಎಲ್ಲಾರು ಕೂಡಿ ಬಂದು ಕುಣಿದ್ರು. ಒಟ್ನಾಗ ಕಮಲದ ಕಾಟಿ ಒಡೆಯೋದ್ರಾಗ ಕೈ ಕಸರತ್ತು ಸಕ್ಸಸ್ ಆಗೈತಿ. ಪ್ರತಿಯೊಂದು ಉಪಚುನಾವಣೆದಾಗೂ ಸೋತು ಸುಣ್ಣ ಆಗಿದ್ರು ಈಗ ಗೆದ್ದಿರೋದ್ರಿಂದ ಕೈಗೆ ಟಾನಿಕ್ ಸಿಕ್ಕಂಗಾಗೈತಿ ಅಂದ್ರ ತಪ್ಪೇನಿಲ್ ಬಿಡ್ರಿ. ಚಿಕ್ಕಮಗಳೂರಿನಿಂದ ಕಿರಣ್ ಆಲ್ದೂರ್ ಕೂಡ, ಶಶಿಧರ್ ಮಾಸ್ತಿಬೈಲು ಮತ್ತು ಸುಕೇಶ್, ಸುವರ್ಣ ನ್ಯೂಸ್ 24/7 ಉಡುಪಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ದಾಗ ಬಿಜೆಪಿ ಸೋತಿರುವುದು ತಮಗೆ ವಿಚಿತ್ರ ಆಗೈತಂತ ಸಿಎಂ ಸದಾನಂದ ಗೌಡರು ಹೇಳ್ಯಾರ. ಸಿಎಂ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿಂದ MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಹಿಂಗಾಗಿ ಬೈ ಎಲೆಕ್ಷನ್ ನಡೆದಿತ್ತು. ಸಿಎಂ ಸಾಹೇಬ್ರಿಗೆ ಈ ಎಲೆಕ್ಷನ್ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತು. ತಮ್ಮ ಕ್ಷೇತ್ರದಾಗ ಸುನೀಲ್ ಕುಮಾರ್ ಅವರನ್ನು ಗೆಲ್ಸಾಕ ಸಿಎಂ ಸದಾನಂದ ಗೌಡರು ಸಾಕಷ್ಟು ಬೆವರಿಳಿಸಿದ್ರು. ಆದರೂ ಬಿಜೆಪಿ ಕ್ಯಾಂಡಿಡೇಟ್ ಸೋತಿದ್ದು ತಮಗ ಗಾಬರಿ ತಂದದಂತ ಅವ್ರು ಹೇಳ್ಯಾರ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದು ಕ್ಲೋಸ್ ಫೈಟ್ ಇದೆ ಅಂತ ಹೇಳುವಂಥದ್ದು ನಾನು ಚುನಾವಣೆಗೆ ಹೋದಾಗಲೂ ನಾನು ಕಂಡುಕೊಂಡಂಥ ಸತ್ಯ. ಆದರೆ ಇಷ್ಟು ದೊಡ್ಡ ಅಂತರದಿಂದ ಕಾಂಗ್ರೆಸ್ಸಿಗೆ ಗೆಲುವಾಗ್ತದೆ ಅಂತ ಹೇಳುವಂಥದ್ದು ನಿಜವಾಗಿ ನನಗೊಂದು ಆಶ್ಚರ್ಯನೂ ತಂದಿದೆ, ಆತಂಕನೂ ತಂದಿದೆ. ಏನು ಕಾರಣ ಅಂತ ಹೇಳುವಂಥದ್ದು ನಾವು ಕೂತು ವಿಶ್ಲೇಷಣೆ ಮಾಡಬೇಕಾಗಿದೆ. ನಾನು ಜನಾದೇಶವನ್ನು ಒಪ್ಕೊಳ್ತಾ ಇದ್ದೇನೆ. ಆ ಭಾಗದ ಜನ ಪ್ರಾಯಶಃ ಇವತ್ತು ಈ ಒಂದು ರೀತಿಯ ಫಲಿತಾಂಶ ಕೊಡಲಿಕ್ಕೆ ಕಾರಣ ಏನು ಅಂತ ಹೇಳುವಂತ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನು ನಾನು ಮಾಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ನೋಡಬೇಕು. ನಾನು ಇದು ಭಾರಿ ಪ್ರಿಮೆಚ್ಯೂರ್. ಯಾಕಂತ ಹೇಳಿದ್ರೆ ನಾನು ಈಗ ಬಜೆಟ್ನಲ್ಲೇ ಇದ್ದೆ ಇಷ್ಟರವರೆಗೆ. ಈಗ ರಿಸಲ್ಟ್ ಗೊತ್ತಾಗಿದೆ. ನಾನು ಒಂದು ದಿವಸ ಅದರ ಅಧ್ಯಯನ ಮಾಡಿಕೊಂಡು ನಾನು ಹೇಳಬೇಕಾಗಿದೆ. ಏಕದಮ್ಮ ನಾನು ಯಾರ ಮೇಲೆಯೂ ಏನು ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಆದ ಕಾರಣ ಸೋಲು
ಆ ಸೋಲನ್ನು ನಾವು ಖಂಡಿತವಾಗಿ ಗೌರವದಿಂದ ಸ್ವೀಕಾರ ಮಾಡಿದ್ದೇವೆ. ಗೆದ್ದವರಿಗೆ ಅಭಿನಂದನೆ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಈ ಒಂದು ಹಿನ್ನಡೆಗೆ ಏನು ಕಾರಣ ಅಂತ ಹೇಳುವಂಥದ್ದನ್ನು ನಾವು ಪಕ್ಷದ ಪ್ರಮುಖರು ಕೂತ್ಕೊಂಡು ವಿಶ್ಲೇಷಣೆ ಮಾಡಬೇಕಾಗಿದೆ ಮತ್ತು ಖಂಡಿತವಾಗಿ ಇದೊಂದು ನಾವು ಗಂಭೀರವಾಗಿ ತಗೊಳ್ಬೇಕಾದಂಥ. ಇನ್ನು ಬೈ ಎಲೆಕ್ಷನ್ದಾಗ ಬಿಜೆಪಿ ಸೋತಿದ್ದು ಆಘಾತ ಆಗ್ಯದಂತ ಯಡಿಯೂರಪ್ಪನವ್ರು ಹೇಳ್ಯಾರ. ಈ ಸೋಲಿನ ಹೊಣೆ ಎಲ್ಲರೂ ಹೊರಬೇಕಂತ ತಿಳಿಸ್ಯಾರ. ಮಂಗಳೂರು ಜಿಲ್ಲೆನಲ್ಲಿ ನಮಗೆ ಹಿನ್ನಡೆ ಆಗಿದಂಥ ಆಘಾತ ತಂದಿದೆ. ನಮ್ಮ ಶಾಸಕರು ನಮ್ಮ ಸಚಿವರು ಹಗಲು ರಾತ್ರಿ ಕೆಲಸ ಮಾಡಿದ ಮೇಲೂ ಸಹ ಹಿನ್ನಡೆ ಯಾಕಾಯಿತು, ಎಲ್ಲಿ ವ್ಯತ್ಯಾಸ ಆಗಿದೆ, ನಾವೆಲ್ಲ ಕುಂತ್ಕೊಂಡು ಅದನ್ನು ಸರಿಪಡಿಸ್ತೇವೆ. ಮುಂದಿನ ಚುನಾವಣೆಯಲ್ಲಿ ಇದೆಲ್ಲವನ್ನು ಸರಿಪಡಿಸ್ಕೊಂಡು ಗೆಲ್ತೇವೆ ಅನ್ನೋ ವಿಶ್ವಾಸ. ಇದು ನಮ್ಮೆಲ್ಲರ ಹೊಣೆ, ನಾವೆಲ್ಲರ ನೈತಿಕ ಹೊಣೆ ಹೊತ್ತು ಈ ತಪ್ಪುಗಳಾಗುತ್ತೆ ಎಚ್ಚರ ವಹಿಸಬೇಕು. ನಮ್ಮ ಕರ್ತವ್ಯ ಇಲ್ಲ. ಯಾರೋ ಮುಖ್ಯಮಂತ್ರಿ ಯಾರೋ ಒಬ್ಬ ಸಚಿವರ ಮೇಲೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಎಂಟೈರ್ ಪಾರ್ಟಿ ಇಸ್ ರೆಸ್ಪಾನ್ಸಿಬಲ್. ನಾವು ಗೆದ್ದರೂ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಗೆದ್ದಿರ್ತೇವೆ. ಇನ್ನು ಅಪೋಸಿಷನ್ ಲೀಡರ್ಸು ಬಿಜೆಪಿ ಮೇಲೆ ಸಿಟ್ಟಿಗೆ ಬಂದಾರ. ರಾಜ್ಯದ ಅಭಿವೃದ್ಧಿ ನೆನಪಾರಿ ಕುರ್ಚಿ ಕಿತ್ತಾಟಕ್ಕೆ ಮುಂದಾಗಿರೋ ಬಿಜೆಪಿಗೆ ಮಂದಿನೇ ತಕ್ಕ ಪಾಠ ಕಲಿಸ್ಯಾರ ಅಂತ ಹೇಳ್ಯಾರ. ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿ ಗೆದ್ದಿರ್ತಕ್ಕಂಥದ್ದು ನಮಗೆ ಹೆಚ್ಚು ಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ತಂದುಕೊಟ್ಟಿದೆ. JDSನವರು ನಾವೇ ಗೆಲ್ತೀವಿ ಅಂತೇಳಿ ಅಬ್ಬರದ ಪ್ರಚಾರ ನಡೆಸಿದರು. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ದೇವೇಗೌಡರು ಮಾಜಿ ಪ್ರಧಾನಿ, ನಮ್ಮನ್ನು ಸೋಲಿಸಲಿಕ್ಕೆ ಶತಕತಾಯ ಪ್ರಯತ್ನ ಮಾಡಿದ್ರು. ಆದರೆ ಜನ ಅವರನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಅವರ ಡಿಪಾಸಿಟ್ ಜಪ್ತಾಗಿದೆ. ಒಟ್ಟಾರೆ ಈ ಚುನಾವಣೆಯ ಫಲಿತಾಂಶ ನಮಗೆ ನಮ್ಮ ಪಕ್ಷಕ್ಕೆ ಧೃತಿಗೆಡ್ತಕ್ಕಂಥ ಒಂದು ವಿಷಯವೇನಲ್ಲ. ಜೊತೆಗೆ ಯಡಿಯೂರಪ್ಪನವರ ಬಣದಿಂದ ನಡೆದಂಥ ಕೆಲವು ರಾಜಕೀಯದ ವಿದ್ಯಮಾನಗಳು ಹಾಗೂ ಕಾಂಗ್ರೆಸ್ನ ನಾಯಕರುಗಳು ನಮ್ಮ ಪಕ್ಷದ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಒಂದು ನಮ್ಮ ಪಕ್ಷದ ಬಗ್ಗೆ ಒಂದು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ರೀತಿಯ ಕೀಳುಮಟ್ಟದ ಅಪಪ್ರಚಾರವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಆದರೆ ಇದು ವಿಧಾನಸಭೆಯ ಚುನಾವಣೆಯಲ್ಲಿ ಈ ರೀತಿಯ ಪುನರಾವರ್ತನೆ ಆಗ್ತಕ್ಕಂಥದ್ದನ್ನು ಯಾವ ರೀತಿ ನಾವು ತಡೆಯಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೇವೆ. ಇನ್ನು ಬೈ ಎಲೆಕ್ಷನ್ದಾಗ ಕೈ ಕಮಾಲ್ ಮಾಡಿರೋದಕ್ಕೆ ಚಿತ್ರನಟಿ ರಮ್ಯಾನು ಖುಷಿ ಪಟ್ಟಾರ. ಕಾಂಗ್ರೆಸ್ ಪಕ್ಷ ಸೇರಿರೋ ರಮ್ಯಾ ಎಲೆಕ್ಷನ್ ಟೈಮ್ನಾಗ 2 ದಿವಸ ಪೂರ್ತಿ ಪ್ರಚಾರ ಮಾಡಿದ್ರು. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದಿರೋದು ಚಲೋ ಆಯ್ತು, ಮುಂದೆಲ್ಲ ಚಲೋ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರಂತ ರಮ್ಯಾ ಹೇಳಿದ್ರು. ನನ್ನ ಗೆಲುವುಕ್ಕಿಂತ ಐ ಥಿಂಕ್ ಇದು ದೇಶದ ಗೆಲುವು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಈ ಭ್ರಷ್ಟಾಚಾರದಿಂದ ಎಲ್ಲ ನಮ್ಗೆಲ್ರಿಗೂ ಬೇಸರ ಆಗಿತ್ತು. ಸೊ ಈ ಚುನಾವಣೆಯಿಂದ ನಮಗೇನು ಗೊತ್ತಾಗುತ್ತಂದರೆ ಜನರಿಗೆ ಒಂದು ಬದಲಾವಣೆ ಬೇಕು, ಅವರಿಗೆ ಒಂದೆಲ್ಲೋ ಒಂದು ಕಡೆ ಒಂದು ನಂಬಿಕೆ ಇದೆ ನಮ್ಮ ದೇಶದ ಫ್ಯೂಚರ್ ಬಗ್ಗೆ. ಎಲ್ಲೋ ಒಂದು ಕಡೆ ನಮಗೆ ಒಂದು ಹೋಪ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬೈ ಎಲೆಕ್ಷನ್ದಾಗ ಜಯಪ್ರಕಾಶ್ ಹೆಗಡೆ ಗೆದ್ದಿರುವುದಕ್ಕೆ ರಾಜ್ಯದಾಗ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದವರು ಜಗ್ಗೆ ವಿಜಯೋತ್ಸವ ಮಾಡ್ಯಾರ. ಬರೀ ಹಂಗಾದ್ರ ಎಲ್ಲೆಲ್ಲಿ ಹೆಂಗ್ ಸೆಲೆಬ್ರೇಷನ್ ನಡೀತಂತ ನೋಡ್ಬರಮ್ಮ. ಚಿಕ್ಕಮಗಳೂರು ಉಡುಪಿ ಬೈ ಎಲೆಕ್ಷನ್ದಾಗ ಕಾಂಗ್ರೆಸ್ಸಿಗೆ ಟಾನಿಕ್ ಸಿಕ್ಕಂಗಾಗೈತೆ. ಹಿಂಗಾಗಿ ಪಕ್ಷದ ಕಾರ್ಯಕರ್ತರೆಲ್ಲ ರಾಜ್ಯ ತುಂಬಾ ಹುರುಪಾಗ್ಯಾರ. ರೋಡಿಗಿಳಿದು ಪಟಾಕಿ ಹೊಡೆದು ಹುಚ್ಚೆದ್ದು ಕುಂತಾರ. ಮೈಸೂರಿನ ಅಗ್ರಹಾರ ಸರ್ಕಲ್ನ್ಯಾಗೂ ಹಿಂಗೆ ಸೆಲೆಬ್ರೇಷನ್ ನಡೀತು. ಸ್ವೀಟ್ ಕೊಟ್ಟು ಎಲ್ಲರೂ ಖುಷಿ ಪಟ್ರು. ಇನ್ನು ಶಿವಮೊಗ್ಗದಾಗೂ ವಿಜಯೋತ್ಸವ ಭರ್ಜರಿ ಇತ್ತು. ಗೋಪಿ ಸರ್ಕಲ್ನ್ಯಾಗ ಕಾರ್ಯಕರ್ತರು ಪಟಾಕಿ ಹೊಡೆದ್ರು. ಬಂದ್ ಮಂದಿಗೆಲ್ಲ ಸ್ವೀಟ್ ಹಂಚಿದ್ರು. ಧಾರವಾಡದಾಗೂ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ವಿಜಯೋತ್ಸವ ನಡೆಯಿತು. ಕೊಪ್ಪಳದಾಗೂ ಕೈಪಾಳ್ಯ ಖುಷಿಯಾಗಿತ್ತು. ಅಶೋಕ ಸರ್ಕಲ್ನ್ಯಾಗ ಎಲ್ಲರೂ ಕೂಡಿ ವಿಜಯೋತ್ಸವ ಆಚರಿಸಿದ್ರು. ಕಾರವಾರದಾಗ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿಯೊಳಗ ಮೆರವಣಿಗೆ ನಡೆಸಿದ್ರು. ಬೀದಿ ಬೀದಿಯಾಗೂ ಪಟಾಕಿ ಹೊಡೆದು ಜೈಕಾರ ಕೂಗಿದ್ರು. ಹಾವೇರಿಯಾಗೂ 10 ಮಂದಿ ಹರ್ಷ ಉಕ್ಕೇರಿತ್ ನೋಡ್ರಿ. ಹೊಸಮನಿ ಸಿದ್ದಪ್ಪ ಸರ್ಕಲ್ನ್ಯಾಗ ಸಂಭ್ರಮಾಚರಣೆ ಮಾಡಿದ್ರು. ಮಡಿಕೇರಿ
ತುಮಕೂರಿನಾಗೂ ಹಿಂಗೆ ಸೆಲೆಬ್ರೇಷನ್ ನಡೀತು. ಇಂದಿರಾ ಗಾಂಧಿ ಸರ್ಕಲ್ನಾಗ ಪಟಾಕಿ ಹೊಡೆದು ಕಾರ್ಯಕರ್ತರು ಖುಷಿ ಪಟ್ರು. ತುಮಕೂರಿನಾಗೂ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ನಡೆಸಿದ್ರು. ರಾಮನಗರದಾಗ ಕೈಪಾಳ್ಯ ಹುರುಪಾಗಿತ್ತು. ರೋಡ್ಗಿಳಿದು ಜಯಪ್ರಕಾಶ್ ಹೆಗಡೆ ಗೆದ್ದಿರುವುದಕ್ಕ ಖುಷಿ ಪಟ್ರು. ಇನ್ನು ಬಾಗಲಕೋಟ್ನಾಗೂ ವಿಜಯೋತ್ಸವ ನಡೆಯಿತು. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಬಸವೇಶ್ವರ ಸರ್ಕಲ್ನ್ಯಾಗ ಕೂಡಿ ಜೈಕಾರ ಕೂಗಿದ್ರು. ಒಟ್ನ್ಯಾಗ ಇಲ್ಲಿ ತನಕ ನಡೆದಿರೋ ಬಹುತೇಕ ಅಸೆಂಬ್ಲಿ ಬೈ ಎಲೆಕ್ಷನ್ದಾಗ ಕಾಂಗ್ರೆಸ್ ಗೆದ್ದಿರುವುದು ಬಹಳ ಕಡಿಮೆ. ಈಗ ಲೋಕಸಭಾ ಕ್ಷೇತ್ರಕ್ಕೆ ಸಿಎಂ ಸದಾನಂದ ಗೌಡರ ತವರ್ನ್ಯಾಗ ಬೈ ಎಲೆಕ್ಷನ್ ನಡೆದಿತ್ತು. ಇದೊಂದ್ ರೀತಿ ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿಗೆ ಪ್ರೆಸ್ಟೀಜ್ ಪ್ರಶ್ನೆ ಆಗಿತ್ತು ನೋಡ್ರಿ. ಇದ್ರಾಗ ಕೈ ಮ್ಯಾಲಾಗಿದ್ದು ಕಾಂಗ್ರೆಸ್ಸಿಗೆ ಟಾನಿಕ್ ಸಿಕ್ಕಂಗ ಆಗೈತಂದ್ರ ತಪ್ಪೇನಿಲ್ ಬಿಡ್ರಿ. ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7. ಸಿಎಂ ಸದಾನಂದ ಗೌಡ್ರು ಇವತ್ತ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ್ರು. ವಿಧಾನಸೌಧದಾಗ ಬಜೆಟ್ ಮಂಡಿಸೋಕಿನ ಮೊದಲ ಅಧಿಕಾರಿಗಳಿಂದ ಕೆಂಪು ಸೂಟ್ಕೇಸ್ ತಗೊಂಡಿದ್ರು. ಅದಕ್ಕೆ ಸ್ಪೆಷಲ್ ಪೂಜಾ ನಡೆಸಿದ್ರು. ಆಮೇಲೆ ಕರೆಕ್ಟ್ ಆಗಿ 11ಕ್ಕೆ ಸದನಕ್ಕೆ ಬಂದ್ರು. ಮೊದಲ ಕೃಷಿ ಬಜೆಟ್ ಮಂಡಿಸಿದ್ರು. ಈ ವರ್ಷ ಕೃಷಿ ಯೋಜನಾಕ 19,660 ಕೋಟಿ ರೊಕ್ಕ ಮೀಸಲಿಟ್ಟಾರ. ಕೃಷಿ ಪಂಪ್ಸೆಟ್ಟಿಗೆ ಪುಕಟ್ ಕರೆಂಟ್ ಸಪ್ಲೈ ಮಾಡಾಕ 4,600 ಕೋಟಿ ತೆಗೆದಿಟ್ಟಾರಂತ. ಇನ್ನು ರೈತ ಮಂದಿಗೆ 1 ಲಕ್ಷ ರೂಪಾಯಿ ತನಕ ಬಡ್ಡಿ ಇಲ್ಲದೆ ಅಲ್ಪಾವಧಿ ಸಾಲ ಕೊಡೋದು ಸೇರಿದಂಗ ರೈತರಿಗೆ ಅನುಕೂಲ ಮಾಡಿಕೊಟ್ಟಾರ. ಕೃಷಿ ಬಜೆಟ್ ಮಂಡಿಸಿಂದ ಸಾಮಾನ್ಯ ಬಜೆಟ್ ಮಂಡಿಸಿದ್ರು. 6ನೇ ವೇತನ ಆಯೋಗ ಜಾರಿ ಮಾಡಿ ಸರ್ಕಾರಿ ನೌಕರದಾರಿಗೆ ಯುಗಾದಿ ಬಂಪರ್ ಕೊಟ್ಟಾರ ಸಿಎಂ ಸದಾನಂದ ಗೌಡ್ರು. ಅಷ್ಟೇ ಅಲ್ಲದೆ ಭತ್ತ, ಅಕ್ಕಿ, ಗೋಧಿ ಮತ್ತು ಬ್ಯಾಳಿಕಾಳು ಮತ್ತು ಡೀಸೆಲ್ ಸೇರಿದಂಗ ಒಂದಿಷ್ಟು ಮೂಲ ವಸ್ತುಗಳ ರೇಟ್ ಕಡಿಮೆ ಮಾಡಿ ಸಾಮಾನ್ಯ ಮಂದಿಗೂ ಅನುಕೂಲ ಮಾಡಿಕೊಟ್ಟಾರ. ಇನ್ನು ಯಡಿಯೂರಪ್ಪನವರಂಗ ಮಠಗಳಿಗೂ ಸಾಕಷ್ಟು ಅನುದಾನ ಕೊಟ್ಟಾರ. ಬಾಳೆಹೊನ್ನೂರು ರಂಭಾಪುರಿ ಪೀಠಕ್ಕ ಮತ್ತು ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕ ತಲಾ 2 ಕೋಟಿ ರೊಕ್ಕ ಕೊಟ್ಟಾರ. ಇನ್ನು ಕುರುಬ ಸಮುದಾಯಕ್ಕ 6 ಕೋಟಿ ಸೇರಿದಂಗ ಒಟ್ಟಾರೆ ಹಿಂದುಳಿದ ವರ್ಗಗಳ ಪೀಠಕ್ಕೂ 75 ಕೋಟಿ ರೊಕ್ಕ ಹಂಚಾರ. ಒಟ್ನ್ಯಾಗ ಎಲ್ಲಾರಿಗೂ ಸಮಾಧಾನ ಮಾಡಾಕ ಬಜೆಟ್ನ್ಯಾಗ ಸದಾನಂದ ಗೌಡ್ರು ಸಾಕಷ್ಟು ಕಸರತ್ತು ನಡೆಸಾರ. ಬಜೆಟ್ ಮಂಡಿಸಿದ ಮೇಲೆ ಸದಾನಂದ ಗೌಡ್ರು ಮಾಧ್ಯಮದವ್ರ ಜೋಡಿ ಮಾತಾಡಿದ್ರು. ರಾಜ್ಯದ ಅಭಿವೃದ್ಧಿಗೆ ಅನುಕೂಲ ಆಗುವಂತ ಬಜೆಟ್ ಮಂಡನೆ ಮಾಡಿನಂತ ತಿಳಿಸಿದ್ರು. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪನವರು ಇದು ಒಳ್ಳೆ ಬಜೆಟ್ ಅಂತ ಹೇಳ್ಯಾರ. 100ಕ್ಕೆ 90ಕ್ಕೂ ಹೆಚ್ಚು ಭಾಗ ನನಗೆ ತೃಪ್ತಿ ತಂದಿದೆ. ಇದಕ್ಕಿಂತ ಒಳ್ಳೆ ಬಜೆಟ್ ಅನ್ನು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಕೃಷಿಗೆ ಆದ್ಯತೆ ಕೊಟ್ಟಿದೆ, ನೀರಾವರಿಗೆ ಆದ್ಯತೆ ಕೊಟ್ಟಿದೆ, ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದೆ. ಫಸ್ಟ್ ಟೈಮ್ ಹಿಂದುಳಿದ ವರ್ಗದ ಅಭಿವೃದ್ಧಿಗೆ 1,000 ಕೋಟಿಯನ್ನು ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಬಡ್ಜೆಟನ್ನು ಗಾತ್ರ 1 ಲಕ್ಷ ಕೋಟಿ ದಾಟಿದೆ ನನ್ನ ಕನಸಾಗಿತ್ತು. ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಬಗ್ಗೆ ಸಾಕಷ್ಟು 21% ಏರಿಕೆ ಆಗಿದೆ. ಇದೆಲ್ಲವೂ ಸಹ ಸ್ವಾಗತಾರ್ಹ. ಆರ್ಥಿಕ ಸಮೃದ್ಧಿಗೆ ಒಂದು ಅಗತ್ಯವಾದಂಥ ವಿಚಾರ ಇದು. ಬೆಳವಣಿಗೆ ಆಗಬೇಕು, ಆರ್ಥಿಕ ಬೆಳವಣಿಗೆಗಳು ರಾಜ್ಯದ ಹೇಗೆ ಆಗಬೇಕು ಅಂತ ಹೇಳುವಂಥದ್ದು 1ನೇ ಅಂಶ. ಈ ರಾಜ್ಯದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಯೋಜನೆಗಳು, ಇದರ ಫಲ ಇದು ಸಮಾಜದ ಎಲ್ಲ ಸ್ತರಗಳಿಗೆ ತಲುಪಬೇಕು. ಕೊಡುವಂಥ ಬಜೆಟ್ನ ಮುಖಾಂತರ ಅದು ಈ ರಾಜ್ಯಕ್ಕೆ ಪ್ರತಿಬಿಂಬಿಸಬೇಕು. ನಾಗರಿಕ ಸೇವೆ ಮತ್ತು ಸೌಲಭ್ಯಗಳು ಅದು ಉತ್ತಮ ರೀತಿಯಲ್ಲಿ ಮತ್ತು ಕ್ಷಿಪ್ರವಾಗಿ ದೊರೆಯಬೇಕು. ಯಾವಾಗಾದ್ರೂ ಅಲ್ಲ, ಅದು ಸಕಾಲಕ್ಕೆ ದೊರೆಯುವಂಥ ಕೆಲಸ ಕಾರ್ಯಗಳಾಗಬೇಕು. ಮತ್ತು ಈ ತೆರಿಗೆಗಳೆಲ್ಲ ಒಂದು ರೀತಿಯಲ್ಲಿ ನಾವು ಹಾಕುವಂಥದ್ದು ಅಥವಾ ಕಡಿಮೆ ಮಾಡುವಂಥ ತೆರಿಗೆಗಳು ಇದು ಅಭಿವೃದ್ಧಿಗೆ ಪೂರಕವಾದಂಥ ದಿಸೆಯಲ್ಲಿರಬೇಕು. ಈ 4 ಪ್ರಮುಖ ಅಂಶಗಳನ್ನು ಇಟ್ಕೊಂಡು ನಾನು ನನ್ನ ಬಜೆಟ್ ಅನ್ನು ತಯಾರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಆದ್ರ ಅಪೋಸಿಷನ್ ಲೀಡರ್ಸು ಬಜೆಟ್ನಿಂದ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ಬೈದಾರ. ಮಂದಿ ಮೂಗಿಗೆ ತುಪ್ಪ ಸವರು ಕೆಲಸ ನಡೆದೈತಂತ ಆರೋಪ ಮಾಡ್ಯಾರ. ರೈತರಿಗೆ 0% ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋದ ಸರ್ ಏನು ಮಾಡಿದ್ರು, 1%ನಲ್ಲಿ 3 ಲಕ್ಷದವರೆಗೆ ಸಾಲ ತಗೊಳ್ಳೋಕೆ ಅವಕಾಶ ಇತ್ತು ರೈತರಿಗೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನಲ್ಲಿ. ಈ ಸರ್ 0% ಮಾಡಿಬಿಟ್ಟು 1 ಲಕ್ಷಕ್ಕೆ ಇರಿಸ್ಬಿಟ್ಟಿದ್ದಾರೆ ಮ್ಯಾಕ್ಸಿಮಮ್. ಈಗ ಬಡ್ಡಿ 0 ಮಾಡಿ ಮ್ಯಾಕ್ಸಿಮಮ್ 1 ಲಕ್ಷ ಅಂದರೆ ಇನ್ನು 2 ಲಕ್ಷ ಅವ್ರಿಗೆ ಸಿಗ್ತಿತ್ತಲ್ಲ 1%ಗೆ, ಅದು 3 ಲಕ್ಷಕ್ಕೆ 1% ಕೊಡ್ತಿದ್ದಂಗೆ ಈಗ 1 ಲಕ್ಷಕ್ಕೆ 0 ಕೊಟ್ಬಿಟ್ಟು ಇನ್ನು ಉಳಿದ ಸಾಲ ಎಲ್ಲ ಜಾಸ್ತಿ ಬಡ್ಡಿ ಕೊಡಬೇಕಲ್ಲ.
ಸೊ ಇನ್ ವಾಟ್ ವೇ ಇಟ್ ಇಸ್ ಹೆಲ್ಪಿಂಗ್ ದಿ ಫಾರ್ಮರ್. ಅದೇ ಈ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆಲ್ಲ ಮೂಗಿಗೆ ತುಪ್ಪ ಹಚ್ಚೋದು, ಓಟ್ ಮತ್ತೆ ಅವ್ಯಾವ 25-30 ಜಾತಿಗಳು ಅಷ್ಟೇ ಎಲ್ಲ ಇರೋದು, ನೂರಾರು ಜಾತಿಗಳಿದ್ದಾವೆ. ಅವೇನ್ ಮಾಡೋದು? ಸದಾನಂದ ಗೌಡರು ಥಿಂಕರಿಂಗ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಎ ಗ್ರೋತ್ ಓರಿಯೆಂಟೆಡ್ ಬಜೆಟ್. ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದಲ್ಲ, ಕೃಷಿ ಉತ್ತೇಜನಕ್ಕೆ, ಕೃಷಿ ಅಭಿವೃದ್ಧಿಗೆ, ಅದಕ್ಕೆ ಇದು ಪರಿಹಾರ ಅಲ್ಲ. ಇಲ್ಲಿ ಒಟ್ಟಾರೆ ಮೇಲ್ನೋಟಕ್ಕೆ ಜನತೆಯನ್ನು ಸಮಾಧಾನಗೊಳಿಸ್ತಕ್ಕಂಥ ರೀತಿಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದನ್ನು ನಾವೇನು ಕಾಣ್ಬೋದು ಇದರಲ್ಲಿ. ಆದರೆ ಇದರ ಹಲವಾರು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪುನಃ ರೈತರಿಗೆ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ರೀತಿ ರೈತರ ಸಂಕಷ್ಟಗಳಿಗೆ ಸಹಕಾರ ಸಿಗ್ತಕ್ಕಂಥ ಬಜೆಟ್ ಅಲ್ಲ ಅನ್ನೋದನ್ನು ನಾವು ಮನಗಾಣಬಹುದು. ಸದಾನಂದ ಗೌಡರು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅವರೇ ಹೇಳಿದ್ದಾರೆ, ಸುವರ್ಣ ಭೂಮಿ ಯೋಜನೆಯಲ್ಲಿ ಎಡವಿದ್ದೇವೆ ಹಾಗೂ ಸಾವಯವ ಕೃಷಿ ಯೋಜನೆಯಲ್ಲೂ ಎಡವಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದು ಈ ರೀತಿಯ ಒಂದು ಯೋಜನೆಗಳು ವಿಫಲವಾಗಲಿಕ್ಕೆ ಕಾರಣಕರ್ತರು ಯಾರು? ಆ ಹಣ 1000 ಕೋಟಿ ಇಟ್ಟಂಥದ್ದು ಯಾತಕ್ಕೆ ವಿನಿಯೋಗ ಮಾಡಲಿಕ್ಕೆ ಆಗಲಿಲ್ಲ? ಮತ್ತು ಸಾವಯವ ಕೃಷಿಯ ಹಣ ನಿಜಕ್ಕೂ ರೈತರಿಗೆ ತಲುಪ್ತಾ ಇದೆಯಾ? ಇದು ಎಲ್ಲದರ ಒಂದು ಸಮಗ್ರ ತನಿಖೆಯನ್ನು ಅವರು ಘೋಷಣೆ ಮಾಡಿದರೆ ಬಹುಶಃ ಕಳೆದ ಬಾರಿ ಆಗಿರತಕ್ಕಂಥ ಅಚಾತುರ್ಯಗಳನ್ನು ಅವರು ಈ ಬಾರಿ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶಗಳೇನಿತ್ತು ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ.